ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಇವಾಗ ಸಮಯ 7:44. ಊರಿಂದ ಹೊರಟಿದ್ದೀನಿ. ಒಂದು ಮಾಗಡಿ ರೋಡು. ಒಂದು ಕಾಲದಲ್ಲಿ ಆಲ್ಮೋಸ್ಟ್ ಒಂದು 7-8 ಇಯರ್ಸ್ ಬ್ಯಾಕು ನಮ್ಮೂರಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಓಡಾಡಬೇಕಾದ್ರೆ ಒಂದು ದಿನ ಫುಲ್ಲು ಹೋಗೋಕ್ಕೇ, ಒಂದು ದಿನ ಫುಲ್ಲು ಬರೋಕ್ಕೇ ಆಗ್ತಾಯಿತ್ತು. ಇರೋದು 100 ಕಿಲೋಮೀಟ್ರಿಗೆ. ಸೊ ಇಂಥ ಟೈಮಿಂದ ಇವಾಗ ವಿತಿನ್ 1 ಅವರಲ್ಲಿ ಬೆಂಗಳೂರಿಗೆ ಹೋಗ್ಬೋದು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ರೋಡು, ಮಾಡ್ತಾಯಿದ್ದಾರೆ. ಇನ್ನು ಇದು ಆಲ್ಮೋಸ್ಟ್ 10 ಇಯರ್ಸ್ ಬ್ಯಾಕು ಸ್ಯಾಂಕ್ಷನ್ ಆಗಿರೋ ಅಂಥ ರೋಡ್ ಇದು. ಇನ್ನೂ ಮಾಡ್ತಾಯಿದ್ದಾರೆ. ಇದು ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ. ಈ ಪ್ರಾಬ್ಲಮ್ ಏನು ಅಂತ ಬಂದರೆ, ಇವರು ಯಾರಿರ್ತಾರೋ ವೆಂಡರು, ಸೊ ಅವ್ರಿಗೂ ಗೌರ್ಮೆಂಟ್ಗೂ ಮಧ್ಯ ಕ್ಲಾಶಸ್ ಆಗಿದೆ. ಯಾಕೆಂದರೆ ಅವರು ದುಡ್ಡು ರಿಲೀಸ್ ಮಾಡ್ತಾ ಇಲ್ಲ ಕಾಂಟ್ರಾಕ್ಟ್ರಿಗೆ. ಹಾಗಾಗಿ ಅವ್ರಿಗೂ ಇವ್ರಿಗೂ ಇರೋ ಕ್ಲಾಶಸ್ಗೆ ಈ ರೋಡ್ ಹಂಗೆ ಅಲ್ಲಲ್ಲೇ ಸ್ವಲ್ಪ ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ. ಒಂದೊಂದು ಕಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆ ಎಲ್ಲೂ ಪ್ರಾಬ್ಲಮ್ ಇಲ್ಲದೆ ಇರೋ ಕಡೆ ಆ್ಯಂಡ್ ಭೂಮಿ ಆರಾಮಾಗಿ ಎಲ್ಲಿ ಸಿಕ್ಕಿದೆಯೋ ಇವರಿಗೆ, ಎಲ್ಲೆಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಅಥವಾ ರೋಡ್ ಸೈಡು ಅಥವಾ ಊರಲ್ಲಿ ಯಾರಿಗೆ ದುಡ್ಡು ಬಂದು ಅವರು ಬಿಟ್ಕೊಟ್ಟಿರ್ತಾರೋ ಅಂಥ ವಿಲೇಜ್ಗಳಲ್ಲೆಲ್ಲ ಮಾಡಿದ್ದಾರೆ. ಆದರೆ ಕೆಲವೊಂದು ಕಡೆ ಇನ್ನೂ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಊರಲ್ಲಿ ಯಾರ್ದಾದ್ರೂ ಒಂದು ಜಮೀನು, ಒಂದು ಕೆಲವರು ಬಿಟ್ಕೊಡಕ್ಕೆ ರೆಡಿ ಇರಲ್ಲ, ಇನ್ನೊಂದು ಆ ಜಾಗ ಬಂದು ಅವ್ರ ತಾತ ಮುತ್ತಾತ ಹೆಸರಲ್ಲೋ ಅಥವಾ ಇನ್ಯಾರೋ ಹೆಸರಲ್ಲಿ ಇರುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ಗಳಾಗಿ ಅಲ್ಲಿಗೆ ಹಳ್ಳಿಗಳಲ್ಲಿ ಊರು ಎಲ್ಲೆಲ್ಲಿದೆಯೋ ಅಂಥ ಕಡೆ ಇದೊಂದು ಪ್ರಾಬ್ಲಮ್ ಆಗಿರುತ್ತೆ. ಅದು ಬಿಟ್ಟರೆ ಇನ್ನು ಗೌರ್ಮೆಂಟ್ ಲ್ಯಾಂಡ್ ಅಂತ ಎಲ್ಲೆಲ್ಲಿದೆಯೋ, ಇವಾಗ ಫಾರೆಸ್ಟ್ ಏರಿಯಾಗಳು ಇರೋ ಕಡೆ ಫಾರೆಸ್ಟ್ ಅವ್ರು ಬಿಟ್ಕೊಟ್ಟಿರಲ್ಲ ನೋಡಿ. ಗೌರ್ಮೆಂಟ್ ಅದನ್ನು ಗೌರ್ಮೆಂಟ್ ಅವ್ರಿಗೆ ಬಿಟ್ಕೊಡಲ್ಲ ಅಂತಂದರೆ ಜನಗಳದನ್ನು ಈಸಿಯಾಗಿ ಕೇಳಿ ಬಿಡಿಸ್ಕೊಂಡ್ಬಿಡ್ತಾರೆ. ಚೆನ್ನಾಗಿ ರೋಡ್ ಮಾಡ್ತಾ ಇದ್ದಾರೆ ಅಥವಾ ಏನೋ ಒಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತಂದರೆ, ಗೌರ್ಮೆಂಟ್ ಅವರೇ ಗೌರ್ಮೆಂಟ್ಗೆ ಬಿಟ್ಕೊಡಕ್ಕೆ ರೆಡಿ ಇಲ್ಲ ಅಂದರೆ ಜನ ಯಾಕೆ ಬಿಟ್ಕೊಡ್ಬೇಕು ಅಂತ ಅಲ್ವಾ? ಬಟ್ ಬಿಟ್ಕೊಟ್ಟಿಲ್ಲ ಅಂತಂದರೆ ಜನಗಳಿಗೆ ಲಾಸು. ಯಾಕಂದರೆ ಹೇಳಲಿಲ್ವಾ, ಇವಾಗ ನಾವು 7-8 ಇಯರ್ಸ್ ಬ್ಯಾಕು ಊರಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂದರೆ, ನಾವು ಊರಿಂದ ಹಳ್ಳಿಯಿಂದ ಮೇನ್ ರೋಡಿಗೆ ಬರೋಕ್ಕೆ 1 ಅವರ್, ತಿರ್ಗಾ ಮೇನ್ ರೋಡಿಂದ ಅಲ್ಲಿ ಬಸ್ ಬಂದು ಅದಕ್ಕೆ ಹತ್ತೋ ಅಷ್ಟರಲ್ಲೇ 1 ಅವರ್ 2 ಅವರ್ ಕಳೆದೋಗ್ತಿತ್ತು. ತಿರ್ಗಾ ಆ ಬಸ್ಸಿಗೆ ಹತ್ತಿದ್ರೆ ಬೆಂಗಳೂರಿಗೆ ರೀಚ್ ಆಗೋಷ್ಟದ್ದು ಲೈನಿಗೆ ನಿಲ್ಲಿಸ್ಕೊಂಡು ಬೆಂಗಳೂರಿಗೆ ರೀಚ್ ಆಗೋಷ್ಟರಲ್ಲಿ 4-5 ಅವರ್ ಆಗಿರೋದು. ಆ ಚಿಕ್ಕ ರೋಡಲ್ಲಿ, ಆ ಕಿತ್ತೋಗಿರೋ ರೋಡಲ್ಲಿ ಈ ಕಡೆ ಯಾರೂ ತಲೆನೂ ಹಾಕಿರಲಿಲ್ಲ ಅನಿಸುತ್ತೆ. 10 ಇಯರ್ಸ್ ಬ್ಯಾಕು ಯಾರೋ ಬಂದು ನೋಡಿ ಸ್ಯಾಂಕ್ಷನ್ ಮಾಡಿದ್ರು. ಸ್ಯಾಂಕ್ಷನ್ ಆದಮೇಲೆ ಈ ರೋಡನ್ನು ಶುರು ಮಾಡೋಕ್ಕೆ ಕರೋನಾ ಟೈಮಲ್ಲಿ ಶುರು ಮಾಡಿದ್ರು. ಆವಾಗ ಜನ ಜಾಸ್ತಿ ಓಡಾಡ್ತಿರ್ಲಿಲ್ವಲ್ಲ, ಸೊ ಆ ಟೈಮಲ್ಲಿ ಅವಾಗಿಂದ ಮಾಡ್ತಾನೇ ಇದ್ದಾರೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈ ರೋಡ್ ಬಂದು ಬೆಂಗಳೂರು ಮಾಗಡಿ ರೋಡ್, ತಾವರೆಕೆರೆ, ಮಾಗಡಿ, ಹುಲಿಯೂರು ದುರ್ಗ, ಇಲ್ಲಿ ಕೌಡ್ಲೆ, ದೇವಲಾಪುರ, ನಾಗಮಂಗಲ, KR ಪೇಟೆ, ವಿರಾಜಪೇಟೆ, ಸೊ ಇಲ್ಲಿವರೆಗೂ ಈ ರೋಡು ಸ್ಯಾಂಕ್ಷನ್ ಆಗಿರೋದು. ರೋಡ್ ಇನ್ನೂ ಪ್ರೋಗ್ರೆಸ್ಸಲ್ಲಿದೆ. ಯಾವಾಗ ಕಂಪ್ಲೀಟ್ ಮಾಡ್ತಾರೋ ಗೊತ್ತಿಲ್ಲ. ಅಷ್ಟರಲ್ಲಿ ಕೆಲವೊಂದು ಕಡೆ ಆಲೆ ಕಿತ್ತೋಗಿ 2ನೇ ಸಲ ಟಾರ್ ಹಾಕಿದ್ದಾರೆ. ಈ ರೋಡ್ ನೋಡಿ, ಎಸ್ಪೆಷಲಿ ಈ ಜಾಗ ಬಂದು ತುಂಬ ಚೆನ್ನಾಗಿದೆ. ಇಲ್ಲಿ ರೋಡು ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಈ ರೀತಿ ಮಾಡಿರೋದಕ್ಕೇ ನಾವು 1 ಅವರ್ಗೆ ಬೆಂಗಳೂರಿಗೆ ಹೋಗೋಕ್ಕಾಗೋದು. ಇಲ್ಲ ಅಂದಿದ್ರೆ ಆಗ್ತಾ ಇರಲಿಲ್ಲ. ಇಲ್ಲ ಅಂತಂದರೆ ಇವಾಗಲೂ ಕಾರಲ್ಲಿ ಹೋದ್ರೂ ಮಿನಿಮಮ್ 3-4 ಅವರ್ಸ್ ಆಗಿರೋದು. ಅಷ್ಟು ಕೆಟ್ಟದಾಗಿತ್ತು ರೋಡು ಮುಂಚೆ. ಸೊ ಇವಾಗ ಇಷ್ಟು ಚೆನ್ನಾಗಿದೆ ನೋಡಿ. ಹಳ್ಳಿ ಕಡೆ ಇರೋರಿಗೆ ಎಂಥ ವ್ಯೂ ಇದೆ ಇಲ್ಲಿ.
ಸ್ವಲ್ಪ ತುಂಬ ಚೆನ್ನಾಗಿ ಕಾಣಿಸ್ತಿದೆ. Beep beep.